ನೋಡಿ ನಮ್ ಡೈರೆಕ್ಟರ್ ಝೂಮ್ ಹಾಕಿ ದಯವಿಟ್ಟು ಬೈತಾ ಇದಾರೆ. ಸೆಟ್ ಅಲ್ಲೂ ಲೈನ್ ಹೊಡಿತಿದಾರ ತಂಗಿ, ಅದ್ರಲ್ಲಿ ನಾವು ತಂಗಿ ಕ್ಯಾರೆಕ್ಟರ್ ಪಂಚಮಿ ಈ ತರ ಎಲ್ಲ ಸುಳ್ಳು ಹೇಳ್ಬೇಡ ತಾಯಿ. ಪ್ರೂಫ್. ಇವ್ರು ಹೆಂಗ್ ಗೊತ್ತಾ, ಇವ್ರು ಏನ್ ಹೇಳ್ತಾರೆ ಅದಲ್ಲ ರಿಯಾಲಿಟಿ. ಕರೆಕ್ಟ್. ಎಲ್ಲಾದ್ರೂ ಒಂದು ಹಿಡನ್ ಕ್ಯಾಮ್ರಾ ಇಟ್ಟು ನಾವು ಅದನ್ನ ರಿವೀಲ್ ಮಾಡ್ತೀವಿ ಆದಷ್ಟು ಬೇಗ. ಬುಸ್ ಬುಸ್ ನಾಗಮ್ಮ ಅಂತ ಇಡ್ಬೋದು ಪೂರ್ವಿಗೆ. ಚೆನ್ನಾಗಿದೆ ಅಲ್ಲ? ಇವರು ಬರೀ ಕಳ್ಕೊಳ್ಳ ಅಂತ ಡೈರೆಕ್ಟರ್ ಸರ್. ಕ್ಯಾಮ್ರಾ ಇವಾಗ ತಿರ್ಗಿಸ್ಬೇಡಿ. ಶಿಟ್. ಪೂರಿ ತರ ಇಲ್ಲ ಅವಳು, ಚಪಾತಿ ತರ ಅವಳೆ. ಕೇಳಿಸ್ಕೊ ಪೂರ್ವಿ. ನಮಸ್ಕಾರ, ನೀವು ನೋಡ್ತಾ ಇದ್ರ ಫಿಲ್ಮಿ ಬೀಟ್ ಕನ್ನಡ. ನಾನು ಚಂದನ. ಏನಪ್ಪಾ ಇವತ್ತು ನನ್ನ ಸುತ್ತಮುತ್ತ ಸಿಕ್ಕಾಪಟ್ಟೆ ಎಕ್ವಿಪ್ಮೆಂಟ್ಸ್ ಇದೆ, ಹಾಗೆ ಸೌಂಡ್ ಜಾಸ್ತಿ ಅಂತ ಯೋಚನೆ ಮಾಡ್ತಿದ್ದೀರಾ? ಖಂಡಿತವಾಗ್ಲೂ ಹೌದು, ಇದು ಶೂಟಿಂಗ್ ಸ್ಪಾಟೇನೆ. ನಾವ್ ಎಲ್ಲಿದ್ದೀವಿ ಅಂತ ಹೇಳಿದ್ರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತಹ ಪ್ರೇಮ ಕಾವ್ಯ ಸೆಟ್ ನಲ್ಲಿ ಇದೀವಿ. ಸೊ ಇವತ್ತು ಪ್ರೇಮ ಕಾವ್ಯ ಸೆಟ್ ನಲ್ಲಿ ಎಷ್ಟು ಮಜಾ ಮಾಡ್ತಾರೆ ಈ ಸೆಟ್ ನಲ್ಲಿ ಆರ್ಟಿಸ್ಟ್ಗಳು, ಹಾಗೆ ಶೂಟಿಂಗ್ ಹೇಗಾಗತ್ತೆ, ಇವರು ಹೇಗೆ ಸೀಕ್ವೆನ್ಸಸ್ ಗಳನ್ನ ಪ್ಲಾನ್ ಮಾಡ್ಕೊಳ್ತಾರೆ, ಸೀನ್ಗಳನ್ನ ಎಷ್ಟು ನೀಟಾಗಿ ತೋರಿಸ್ತಾರೆ, ಪ್ರತಿಯೊಂದನ್ನು ಕೂಡ ಟೆಕ್ನಿಷಿಯನ್ಸ್ ಇಂದ ಹಿಡಿದು ಆರ್ಟಿಸ್ಟ್ ಗಳವರೆಗೂ ಅವರ ಹೇಗೆ ಕೆಲಸ ಮಾಡ್ತಾರೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ಮೊದಲನೇದಾಗಿ ಆರ್ಟಿಸ್ಟ್ ಗಳು ಏನ್ ಮಾಡ್ತಿದ್ದಾರೆ ಅನ್ನೋದನ್ನ ಕೂಡ ನೋಡ್ಕೊಂಡು ಹಾಗೆ ಒಂದ್ ಸ್ವಲ್ಪ ಮಜಾ ಮಾಡ್ತಾ ಬರೋಣ ಬನ್ನಿ. ಸೊ ಇವಾಗ ಇಲ್ಲಿ ಫುಲ್ ಶೂಟಿಂಗ್ ನಡೀತಿದೆ. ರೈಟ್ ಸೈಡ್ ನೋಡಿದ್ರೆ ಈಗ ಸೆಟ್ ನ ಫುಲ್ ರೆಡಿ ಮಾಡ್ಕೊಳ್ತಾ ಇದಾರೆ, ಫ್ರೇಮಿಂಗ್ಸ್ ಎಲ್ಲ ಸೆಟ್ ಮಾಡ್ಕೊಳ್ತಿದ್ದಾರೆ. ನೋಡಿ, ಒಂದು ಸೀನ್ ಆಗ್ಬೇಕಂದ್ರೆ ಎಷ್ಟು ಜನ ರೆಡಿ ಆಗಬೇಕು ಅನ್ನೋದು. ಸ್ವಲ್ಪ ಮುಂದೆ ಬಂದ್ರೆ ಇಲ್ಲಿ ಪ್ರೇಮ ಅವರು ಪಂಚಮಿ ಅವರು ಇಬ್ರು ಮೇಕಪ್ ಹಾಕೊಳ್ತಾ ಇದ್ದಾರೆ, ಫುಲ್ ಟಚ್ ಅಪ್ ಎಲ್ಲ ಮಾಡ್ಕೊಂಡು ರೆಡಿ ಆಗ್ತಾ ಇದಾರೆ. ಅವ್ರನ್ನ ಮಾತಾಡ್ಸೋಣ. ಹೇಗಿದ್ದೀರಾ? ಚೆನ್ನಾಗಿದೆ, ನೀವ್ ಹೇಗಿದ್ದೀರಾ? ಫಸ್ಟ್ ರೆಡಿ ಆಗ್ಬಿಡಿ, ಆಮೇಲೆ ಮಾತಾಡೋಣ. ಸುಮ್ನೆ ಹಂಗೆ ನೆಕ್ಸ್ಟ್ ಶಾಟ್ ಅಂತ ಹೇಳಿದ್ರಲ್ವಾ, ಸುಮ್ನೆ ಹಂಗೆ ರೆಡಿ ಆಗ್ತಾ ಇದ್ವಿ ಒಟ್ಟಿಗೆ. ಅವ್ರನ್ನ ನೀವೇ ಇಂಟ್ರೊಡ್ಯೂಸ್ ಮಾಡ್ಕೊಡ್ಬೇಕು, ಅವ್ರು ಮಾತೇ ಆಡಲ್ಲ ಪಾಪ ಸೀರಿಯಲ್ ಅಲ್ಲಿ. ಸೀರಿಯಲ್ ಅಲ್ಲಿ ಮಾತಾಡಲ್ಲ, ಆಫ್ ಸ್ಕ್ರೀನ್ ಅಲ್ಲಿ ಎಲ್ಲ ಮಾತಾಡ್ತಾರೆ. ಶ್ರೇಯಾ ಅಂತ ಹೇಳಿ ಪಂಚಮಿ ಪಾತ್ರ ಮಾಡ್ತಾ ಇದಾರೆ ನಮ್ಮ ಸೀರಿಯಲ್ ಅಲ್ಲಿ. ಹೇಳಿ ಪಂಚಮಿ, ನಿಮ್ಮ ಮೊದಲನೇ ಪ್ರಾಜೆಕ್ಟ್ ಇದು? ಹೌದು. ಹಿಂಗ್ ಅನಿಸ್ತಾ ಇದೆ, ಜೊತೆಗಿರೋರೆಲ್ಲ ಹೇಗಿದ್ದಾರೆ? ಇದು ನನ್ನ ಫಸ್ಟ್ ಸೀರಿಯಲ್. ಅವ್ರು ಆಚೆ ತಳ್ತಾ ಇದಾರೆ ನಮ್ಮನ್ನ. ಬನ್ನಿ ಅಲ್ಲೇ ಮಾತಾಡೋಣ. ನಮ್ಮ ಡೈರೆಕ್ಟರ್ ಸರ್ ಇಲ್ಲೇ ಇದ್ದಾರೆ, ರಾಜೇಶ್ ಮಾವಳಿ ಸರ್. ಬನ್ನಿ ಹೋಗಿ ಮಾತಾಡೋಣ. ಸರ್ ಓಡೋಗ್ಬಾರ್ದು ಸರ್ ಆತರ. ಅವರು ಯಾವಾಗ್ಲೂ ನಮ್ಮನ್ನ ಶೋಕೇಶ್ ಮಾಡ್ತಾರೆ. ಅವರು ಈ ತರ ಯಾವಾಗ್ಲೂ ಬಚ್ಚಿಟ್ಕೋತಾ ಇರ್ತಾರೆ. ಬಟ್ ಆದ್ರೂ ಒಂದ್ 5 ನಿಮಿಷ ಇದ್ರೆ ಅವ್ರ ಹವಾ ಏನು ಅಂತ ಗೊತ್ತಾಗುತ್ತೆ ಸೆಟ್ ಅಲ್ಲಿ. ಸ್ವಲ್ಪ ಹಂಗೆ ಝೂಮ್ ಮಾಡಿ ನೋಡಿ, ಸ್ಮೈಲೇ ಮಾಡಲ್ಲ ಅವ್ರು ಯಾವಾಗ್ಲೂ. ನೋಡಿ ಹೆಂಗಿರ್ತಾರೆ ನೋಡಿ, ಸ್ಮೈಲ್ ಸರ್, ಸ್ಮೈಲ್ ನೋಡಿ. ಇವತ್ತೇ ನಕ್ಕಿದ್ದು, ಯಾವಾಗ್ಲೂ ಸೀರಿಯಸ್ ಆಗಿರ್ತಾ ಇದ್ರು, ಇವಾಗ ಸ್ವಲ್ಪ ಖುಷಿಯಾಗಿರುತ್ತೆ ಅವ್ರ ಅಭಿಮಾನಿಗಳಿಗೆ. ಸೊ ನಮ್ ಸೆಟ್ ಯಾವಾಗ್ಲೂ ಹಿಂಗೆ ಲಕ 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 ಅಂತ ಇರುತ್ತೆ. ಬಿಸಿಲು ಇರೋದ್ರಿಂದ ಎಲ್ಲ ಪಳಪಳ ಅಂತ ಇರ್ಬೋದು. ಸಾರಿ, ಇವ್ರ ಹತ್ರ ಇತ್ತಲ್ವಾ ಮೈಕು, ಸಾರಿ. ಬನ್ನಿ ಹೊರಗಡೆ ಹೋಗೋಣ, ಇಲ್ಲಿ ಡಿಸ್ಟರ್ಬ್ ಆಗುತ್ತೆ. ಓಕೆ, ಇನ್ನ ಪಂಚಮಿ ಅವರು ಪ್ರೇಮ ಕಾವ್ಯ ಸೀರಿಯಲ್ ನಲ್ಲಿ ಮಹದೇವ್ ಅವರ ತಂಗಿ ಪಾತ್ರ ಮಾಡಿದ್ದಾರೆ. ಕಂಪ್ಲೀಟ್ ಮೂಗಿ ಪಾತ್ರ ಮಾಡಿದ್ದಾರೆ. ಪಾಪ ಡೈಲಾಗ್ಸೇ ಇಲ್ಲ ಅವರಿಗೆ, ಎಲ್ಲ ಫೇಶಿಯಲ್ ಎಕ್ಸ್ಪ್ರೆಷನ್ ಥ್ರೂನೇ ಎಲ್ಲರೂ ಇಂಪ್ರೆಸ್ ಮಾಡಬೇಕು. ಈಗಾಗಲೇ ಅದೇ ತರ ಇಂಪ್ರೆಸ್ ಕೂಡ ಮಾಡಿದ್ದಾರೆ. ಸೊ ಪಂಚಮಿ ಅವರೇ, ಹೇಗಿದೆ ಎಕ್ಸ್ಪೀರಿಯನ್ಸು? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ತುಂಬಾನೇ ಚೆನ್ನಾಗಿದೆ. ಪ್ರೇಮ ಕಾವ್ಯ ಸೀರಿಯಲ್ ಅಲ್ಲಿ ನನ್ನ ಪಂಚಮಿ ಕ್ಯಾರೆಕ್ಟರ್, ಮೂಕಿ ಕ್ಯಾರೆಕ್ಟರ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ. ಇಲ್ಲಿ ಆಕ್ಚುಲಿ ನಮ್ಗೆ ಗೊತ್ತಿಲ್ಲ ಮೂಕಿ ಕ್ಯಾರೆಕ್ಟರ್ ಅಂದ್ರೆ ಎಷ್ಟು ಕಷ್ಟ ಇರತ್ತೆ, ಒಬ್ರಿಗೆ ನಾವು ಕನ್ವೆ ಮಾಡೋದಾಗ್ಲಿ ತುಂಬಾನೇ ಕಷ್ಟ. ಸೊ ಆ ತರದ ಏನೋ ಕ್ಯಾರೆಕ್ಟರ್ ನಾನು ಮಾಡ್ತಿದ್ದೀನಿ ಅನ್ನೋದು ನಂಗೆ ತುಂಬ ಖುಷಿ ಕೊಟ್ಟಿದೆ. ಅದರಲ್ಲಿ ನಮ್ಮ ಡೈರೆಕ್ಟರ್ ಸರ್ ಆಗಿರ್ಬೋದು, ರಾಜೇಶ್ ಮಾವಳಿ ಸರ್ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಕೋ ಆರ್ಟಿಸ್ಟ್ಗಳು, ಸಂಗೀತಮ್ಮ ಆಗಿರ್ಬೋದು, ರಘು ಅಣ್ಣ, ಕಾವ್ಯ, ಪ್ರೇಮ, ಎಲ್ಲರೂ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅಂದರೆ ಈ ಥರ ಮಾಡು, ಈಗ ಮಾಡಿದರೆ ಈ ಥರ ಚೆನ್ನಾಗಾಗುತ್ತೆ, ಜನಗಳಿಗೆ ಕನ್ವೆ ಆಗುತ್ತೆ, ಎಮೋಷ್ನಲ್ ಫೀಲ್ ಆಗುತ್ತೆ ಅಂತ ಅವ್ರ ಸಪೋರ್ಟಿಂದ ನಾನು ಈ ಥರ ಮಾಡ್ತಾ ಇದ್ದೀನಿ. ಸೊ ಎಲ್ಲಿ ಅವರು, ನೀವು ನಿಮ್ಮ ರಿಯಲ್ ಹೆಸರು ಈಗಾಗಲೇ ಶ್ರೇಯಾ ಅಂತ ಹೇಳ್ತಾ ಇದ್ರು. ಸೊ ಯಾವ ಊರು, ಹೇಗೆ ಬಂದ್ರಿ ಇಂಡಸ್ಟ್ರಿಗೆ? ನನ್ನ ಹೆಸರು ಶ್ರೇಯಾ. ಇನ್ಸ್ಟಾದಲ್ಲೆಲ್ಲ ಶ್ರೇಯಾ ಮಾಲ್ತೇಶ್, ನಮ್ಮ ಅಪ್ಪಾಜಿ ಹೆಸರು ಮಾಲ್ತೇಶ್ ಅಂತ. ನನ್ನ ಊರು ಬಂದುಬಿಟ್ಟು ಚಿತ್ರದುರ್ಗ. ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ. ಅದಾದ ನಂತರ ಈಗ ನಾನು ಫಿಲ್ಮ್ ಇಂಡಸ್ಟ್ರಿಗೆ ಈ ಒಂದು ಆಪರ್ಚುನಿಟಿ ರವೀಂದ್ರ ಸರ್ ನನಗೆ ಕೊಟ್ಟಿರೋದು.
ಅದಕ್ಕೆ ನಾನು ಯಾವಾಗಲೂ ಗ್ರೇಟ್ಫುಲ್ ಇರ್ತೀನಿ. ಸೊ ಬನ್ನಿ ನಮ್ಮ ಸೆಟ್ಟಲ್ಲಿ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ಸೀನ್ ಸೆಟ್ಟಲ್ಲಿ ಇಲ್ಲಿ ಟೇಕ್ ನಡೀತಾ ಇಲ್ಲ ಅಂತ ಅಂದರೆ ಬರೇ ಅರಟೆ ಹೊಡಿತಾ ಇರ್ತಾರೆ. ಬನ್ನಿ ತೋರಿಸ್ತೀನಿ. ಬನ್ನಿ ಜೈ. ಇಲ್ಲ ಬನ್ನಿ. ಪ್ರೇಮ ಕಾವ್ಯ ಇವಾಗ ರೀಸೆಂಟ್ಲಿ 100 ಎಪಿಸೋಡ್ಸ್ ಕಂಪ್ಲೀಟ್ ಆಗಿದೆ. ಸೊ ಕ್ಯಾರೆಕ್ಟರ್ ಎಲ್ಲ ತುಂಬಾ ಚೆನ್ನಾಗಿದೆ. ಪಂಚಮಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ಸೊ ಪಂಚಮಿಗೆ ಇಲ್ಲಿವರೆಗೂ ಒಂದೇ ಒಂದು ಡೈಲಾಗ್ಸ್ ಕೊಟ್ಟಿಲ್ಲ, ಆದ್ರೂ ಚೆನ್ನಾಗಿ ಮಾಡಿದ್ದಾರೆ. ಸೊ ಚೆನ್ನಾಗಿ ಮಾಡ್ತಿದ್ದಾರೆ. ಅವ್ರ ಕ್ಯಾರೆಕ್ಟರ್ ತುಂಬಾ ಇದಾಗ್ತಿದೆ. ಈ ಸಲ ಅನುಬಂಧ ಅವಾರ್ಡ್ಗೂ ನಾಮಿನೇಟ್ ಆಗಿದ್ದಾರೆ. ಸೊ ಎಲ್ಲರೂ ಅವ್ರಿಗೆ ವೋಟ್ ಮಾಡಿ. ದಯವಿಟ್ಟು ಅವರು ಬಂದೇ ಬಿಡ್ತೇನೋ ಅನ್ನೋ ರಿಯಾಕ್ಷನ್ ಕೊಟ್ರು. ವೋಟ್ ಮಾಡಿ. ಇರ್ಬೋದೇನೋ. ಸೊ ಡೆಫಿನೆಟ್ಲಿ ನಮ್ದೀಗ ಪ್ರೇಮ ಕಾವ್ಯ ಒಂದು ಒಳ್ಳೆ ಇದ್ರಲ್ಲಿದೆ. ಸೊ ಆಡಿಯನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಅಕ್ಸೆಪ್ಟ್ ಮಾಡಿದ್ದಾರೆ. ಸೊ ಅದನ್ನ ಅನುಬಂಧ ಅವಾರ್ಡ್ಸ್ ಅಲ್ಲಿ ನಿಮ್ಮ ಪ್ರೀತಿನ ಇನ್ನಷ್ಟು ಅನುಬಂಧ ಅವಾರ್ಡ್ಸ್ ಅಲ್ಲಿ ನಮ್ಗೆಲ್ಲ ವೋಟ್ ಮಾಡೋದ್ರ ಮುಖಾಂತರ ನೀವು ಇನ್ನು ತೋರಿಸಿ ಅಂತ ನಾವು ಸರ್ ಕೇಳ್ತೀವಿ. ಇಲ್ಲಿ ಹಾಗೆ ಮಚ್ಚೆ ಇಟ್ಟಿರೋದ ಇಟ್ಕೊಂಡಿರ ಅದು ಡೂಪ್ಲಿಕೇಟ್ ಅದು. ಡೂಪ್ಲಿಕೇಟ್ ಅಂತ ಅಂದ್ರೆ ಫುಲ್ So- ವಿಲನ್ ಲುಕ್ ಬರ್ಲಿ ಅಂತ. ಹೌದು. ಸೊ ನಮ್ ಕ್ಯಾರೆಕ್ಟರ್ ಎಲ್ಲ ಹೆಂಗಿದೆ, ನಮ್ ಕ್ಯಾರೆಕ್ಟರ್ಗಳೆಲ್ಲ ನಿಮ್ಗೆ ಎಷ್ಟು ಇಷ್ಟ ಆಗ್ತಿದೆ ಅನ್ನೋದನ್ನ ಕಮೆಂಟ್ ಮಾಡಿ. ಹೀಗೆ ನಮ್ಮ ಪ್ರೇಮ ಕಾವ್ಯ ತಂಡಕ್ಕೆ ಸಪೋರ್ಟ್ ಮಾಡಿ ಅಂತ ನಾವು ಕೇಳ್ಕೊಂತೀವಿ. ಹಾಗೆ ನಮ್ಮ ಸೀರಿಯಲ್ ಹೀರೋಯಿನ್ ಆದ ಪ್ರೇಮ ಅವರು ಇಲ್ಲೇ ಇದ್ದಾರೆ. ಬನ್ನಿ ಯಾ ಪ್ರೇಮ ಮೇಡಮ್, ಪ್ರೇಮ ಅವರೇ. ನೀವೇನೋ ಮಾತಾಡ್ಬೇಕು. ಹೇಳಿ. ಬನ್ನಿ ಪ್ಲೀಸ್. ತುಂಬಾ ಖುಷಿ ಆಯ್ತು ನೀವು ನಮ್ಮ ಸೆಟ್ಟಿಗೆ ಬಂದಿರೋದು. ಥ್ಯಾಂಕ್ಸ್ ಫಾರ್ ಯು. ಮುಂಚೆನೂ ನಾನು ನಿಮ್ ಚಾನೆಲ್ ಜೊತೆ ಮಾತಾಡಿದ್ದೀನಿ. ಫಿಲ್ಮಿ ಬೀಟ್ ತುಂಬಾ ನಾಟಿ ಕ್ವಶನ್ಸ್ ಎಲ್ಲ ಕೇಳ್ತಾ ಇರ್ತಾರೆ ಅವ್ರು ಅವಾಗ. ನೀವೇನು ಕ್ವಶನ್ಸ್ ಕೇಳ್ತಾ ಇಲ್ಲ. ಹೌದಾ? ಇಲ್ಲ, ಆಕ್ಚುಲಿ ಮೈಕು ಶ್ರೇಯಾ ಅವ್ರ ಹತ್ರ ಇತ್ತಲ್ವಾ, ಇವಾಗ ಇವ್ರ ಕೈಲಿ ಕೊಡ್ತೀನಿ. ಇವ್ರು ನೋಡ್ ಅವಾಗ. ಅಂದ್ರೆ ಇವಾಗ ನನ್ ಪ್ರಶ್ನೆ ಏನಂದ್ರೆ, ಈಗ ಸೆಟ್ ಅಲ್ಲಿ ಇವಾಗ ಸೀನ್ಸ್ ಇಲ್ಲ ಅಂತಂದಾಗ ಹೇಗಿರ್ತಾರೆ ಆಫ್ ದಿ ಕ್ಯಾಮೆರಾ ಅಂತ. ಅಂದ್ರೆ ಡೈರೆಕ್ಟರ್ ಯಾವಾಗ್ಲೂ ಕಿರ್ಚಾಡ್ತಾ ಇರ್ತಾರೆ, ನಾವು ಕ್ಯಾಮ್ರಾ ಎತ್ಕೊಂಡ್ರೆ ಮಾತಾಡಿಲ್ಲ. ಸೊ ನಿಮ್ಗೂ ಹಂಗೆ ಮಾಡ್ತಿರ್ತಾರ ಅಂತ. ಹೌದು, ಅವರು ಗೊತ್ತಿಲ್ಲ. ನಮ್ಗೂ ಕ್ಯಾಮ್ರಾ ಮುಂದೆ ಅಷ್ಟೇ ನಮ್ಗೆ ಆಕ್ಟ್ ಮಾಡಿಸ್ತಾರೆ, ಎಲ್ಲ ಮಾಡ್ತಾರೆ. ಅವರು ಸಕ್ಕದಾಗ ಆಕ್ಟ್ ಮಾಡ್ತಾರೆ. ಸಕ್ಕದಾಗೆಲ್ಲ ನಮ್ಗೆ ಹೇಳ್ಕೊಡ್ತಾರೆ. ಹಿಂಗೇ ಬರ್ಬೇಕು, ಈ ತರನೇ ಎಕ್ಸ್ಪ್ರೆಷನ್ ಬರ್ಬೇಕು, ಹೀಗೆ ಕೈ ಬರ್ಬೇಕು, ಈ ಟೈಮ್ಗೆನೆ ಇಳಿಸ್ಬೇಕು, ಎಲ್ಲ ಅಷ್ಟು ನೀಟಾಗಿ ಅವ್ರಿಗೆ ಎಲ್ಲ ಪ್ರೀ ಪ್ಲಾನ್ ಆಗಿರುತ್ತೆ. ಎಲ್ಲ ಹೇಗೆ ಬರ್ಬೇಕು ಸೀನು ಅಂತ ಹೇಳಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ಬಟ್ ಗೊತ್ತಿಲ್ಲ. ತುಂಬಾ ಚೆನ್ನಾಗಿ ನಮ್ಗೆಲ್ಲ ಆಕ್ಚುಲಿ ತುಂಬಾ ಕಂಫರ್ಟಬಲ್ ಫೀಲ್ ಮಾಡ್ತಾರೆ. ಸೊ ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ ವಿತ್ ಬಾಡಿ ಲ್ಯಾಂಗ್ವೇಜ್, ಸಮ್ ಡೈಲಾಗ್ಸ್ ನ ಯಾವ ತರ ಡೆಲಿವರಿ ಮಾಡ್ಬೇಕು ಅನ್ನೋದನ್ನ ಕ್ಲೀನ್ ಆಗಿ ಹೇಳ್ಕೊಡ್ತಾರೆ. ಸೊ ಅದ್ರ ಜೊತೆಗೆ ತಮಾಷೆಗಳು ಮಾಡ್ಕೊಂಡು ಇರ್ತಾರೆ. ಸೊ ನಮ್ಗೆ ತುಂಬಾ ವೆರಿ ಕಂಫರ್ಟಬಲ್ ಅನ್ಸ್ತಾರೆ ಅವ್ರು ಡೈರೆಕ್ಟರ್. ನಮ್ಮ ಸೀರಿಯಲ್ ಅಲ್ಲಿ ಆರ್ಟಿಸ್ಟ್ಗಳು ಆಫ್ ಸ್ಕ್ರೀನ್ ಯಾವ ತರ ಇರ್ತಾರೆ, ಮತ್ತೆ ಏನ್ ಹೆಸರು ಇಡ್ತೀರಾ ನೀವು ಅವ್ರಿಗೆ? ಒಂದ್ ಪೆಟ್ ನೇಮ್ ಇಡ್ಬೇಕು ಒಬ್ಬೊಬ್ರಿಗೆ. ಹಾ, ನೀನೇ ಸ್ಟಾರ್ಟ್. ನಾನಿಲ್ಲ, ನೀನ್ ಅಣ್ಣ ದೊಡ್ಡವನು, ಅಣ್ಣನೇ ಸ್ಟಾರ್ಟ್ ಮಾಡ್ತಾನೆ. ಓಕೆ, ನಾನ್ ನೀವೇ ನೀನೇ ಸ್ಟಾರ್ಟ್ ಸಾರಿ. ಫಸ್ಟ್ ಪಂಚಮಿಯಿಂದನೇ ಪಂಚಮಿಂದ ಸ್ಟಾರ್ಟ್ ಮಾಡ. ಓಕೆ, ಕ್ವಶನ್ ಇನ್ನೊಂದ್ಸಲ ಕೇಳು. ಅವ್ರಿಗೆ ಏನ್ ಪೆಟ್ ನೇಮ್ ಇಡ್ತೀರಾ ನೀವು? ಈಗ ನನ್ ಒಂದ್ ಹೆಸರು ಹೇಳ್ಕೊಂಡು ಹೋಗ್ತೀನಿ. Okay. ನಮ್ ಸೀರಿಯಲ್ ಅಲ್ಲಿ ಇರೋರು, ನೀವು ಅವ್ರಿಗೆ ಒಂದ್ ನೇಮ್ ಹೇಳ್ಬೇಕು. ಡಿಸ್ಕಸ್ ಮಾಡಿ ಇಡ್ಬೋದಿದ್ರು. ಓಕೆ, ಓ, ಇಬ್ರಿಂದನಾ? ಹಾಗಾದ್ರೆ ನಾನು ಒಬ್ಳೆ ಆಗ್ತೀನಿ ಆಮೇಲೆ. ಇಲ್ಲ ನನ್ ಸರಿ, ಕೇಳಲ್ಲ ನೀವು. ಆಯ್ತು ಹೇಳು ಯಾರ ಹೆಸರು. ಸರಿ, ಫಸ್ಟ್ ಪ್ರೇಮ. ಪ್ರೇಮ ಹೆಸರು ಇಡ್ಬೇಕಾ ಇಲ್ಲ ಎಕ್ಸ್ಪ್ಲೈನ್ ಮಾಡ್ಬೇಕಾ? ಎಕ್ಸ್ಪ್ಲನೇಷನ್ ಬೇಡ. ಒಂದು ಪ್ರೇಮಗಾದ್ರೆ ಏನು, ಅವಳು ಯಾವ ತರ? ಆಕ್ಚುಲಿ ಶಿ ಇಸ್ ಮೈ ಸ್ವೀಟೆಸ್ಟ್ ಸಿಸ್ಟರ್. ಆಕ್ಚುಲಿ ಇದರಲ್ಲಿ ಅಂದ್ರೆ ಆಫ್ ಸ್ಕ್ರೀನ್ ಅಲ್ಲಿ ನನಗೆ ಪ್ರೇಮ ಅಂದ್ರೆ ತುಂಬಾ ಇಷ್ಟ. ವೈಷ್ಣವಿ ನನ್ನ ತುಂಬಾ ಸ್ವೀಟ್ ಸಿಸ್ಟರ್ ಅವಳು. ಸಿಸ್ಟರ್. ಎರಡು ಕಣ್ಣು ಅನ್ಬೋದು. ಬಟ್ ಬೇರೆ ಬೇರೆ ಒಂದೇ ತರದವರಲ್ಲ. ಅವಳು ಒಂಥರ ಆದ್ರೆ ಇವಳು ಒಂಥರ. ಬಟ್ ರಾಮ ಮೂಗು ಮೀನ್ಸ್ ನಾವೆರಡು ಕಣ್ಣು. ರಾಮ್ ನನ್ನ ಬೆಸ್ಟ್ ಫ್ರೆಂಡ್ ಅವನು. ಸೊ ನನಗೆ ಹೆಸರು ಏನು ಇಬ್ರು ಹಸ್ಬೆಂಡ್ ಅಂಡ್ ವೈಫ್ ತರ. ಕರೆಕ್ಟ್. ನಮ್ ಸೆಟ್ ಅಲ್ಲಿ ಆಕ್ಚುಲಿ ವಿಕಾಸ್ ವೈಫ್, ಇವ್ರ ಹಸ್ಬೆಂಡ್. ಕರೆಕ್ಟ್. ಓಕೆ, ರಘೋಣ ವೆರಿ ಮೆಚೂರ್ಡ್ ಗೈ. ಎಲ್ಲಿ ಹೆಂಗಿರ್ಬೇಕು ಏನ್ ಮಾಡ್ಬೇಕು ಅನ್ನೋದು ತುಂಬಾ ಚೆನ್ನಾಗಿ ತಿಳ್ಕೊಂಡು. ಸೊ ಬೆಸ್ಟ್. ಪೂರ್ವಿ ಒಳ್ಳೆ ಹುಡುಗಿ. ಸೊ ಜಾಸ್ತಿ ಯಾರ ಹತ್ರನೂ ಇನ್ವಾಲ್ವ್ ಆಗಲ್ಲ. ಓಕೆ, ಈ ಗೇಮ್ ಯಾಕೋ ನನ್ಗೆ ನೀನ್ ಆಟ ನೀನ್
ನಾವ್ ಆಕ್ಚುಲಿ ಇದು ಈ ಪ್ರಶ್ನೆಗೆ ನಾವು ಉತ್ತರ ಕೊಡ್ಬೋದು ಬಟ್ ಇದು ನಾವು ತುಂಬಾ ಆಫ್ ಸ್ಕ್ರೀನ್ ಅಲ್ಲೆಲ್ಲ ಟೂ ಪರ್ಸನಲಿ ಸಖತ್ ಕ್ಲೋಸ್ ಆಗಿರೋದ್ರಿಂದ ನಾವ್ ಏನೇನೋ ಹೆಸರು ಕರಿತಾ ಇರ್ತೀವಿ ದಿನಕ್ಕೆ ಒಂದೊಂದ್ ಹೆಸರು ಬಟ್ ಅದು ನಿಜವಾಗ್ಲೂ ಅದ ಹೇಳಕ್ ಆಗಲ್ಲ ನಾವ್ ಹೇಳೋದು ಇಲ್ಲ ಬೇಕಾದ್ರೆ ಇವಾಗ ಪ್ಯಾಚ್ ಅಪ್ ಮಾಡೋದಕ್ಕೆ ನೋಡಿ ನಮ್ ಡೈರೆಕ್ಟರ್ ಝೂಮ್ ಹಾಕಿ ದಯವಿಟ್ಟು ಬೈತಾ ಇದಾರೆ ಓಕೆ ಸರ್ ನಂದೇ ನಗು. ಡೈರೆಕ್ಟರ್ ಬೈತವ್ರೆ ನೋಡಿ. ಡೈರೆಕ್ಟರ್ ಬೈತಾ ತೋರ್ಸ್ರಿ ಅವ್ರನ್ನ ನಮ್ಮನ್ನಲ್ಲ ಝೂಮ್ ಹಾಕಿ ಅವ್ರು. ನೋಡಿ ನೋಡಿ ತಿರ್ಕೊಂಡ್ ಹೋಗ್ಬಿಟ್ರು. ನೀವ್ ಕಂಟೆಂಟ್ ಏನಾಗುತ್ತೆ ಗೊತ್ತಾ ನಾವಷ್ಟೇ ಕಂಟೆಂಟ್ ಅವರು ಕಂಟೆಂಟ್ ನಮ್ ಸೆಟ್ ಅಲ್ಲಿರೋ ಪ್ರತಿಯೊಬ್ರು ಕಂಟೆಂಟ್ ಟೆಕ್ನಿಷಿಯನ್ ಕಂಟೆಂಟ್ ಎಲ್ರು ಕಂಟೆಂಟ್ ಏನೋ ನಮ್ ಡೈರೆಕ್ಟರ್ ಹೌದು. ಸರ್ ಆದ್ಮೇಲೆ ನೆಕ್ಸ್ಟ್ ಪ್ರೇಮನೆ ನಮ್ಮ ಸೀರೀಸ್ ಸೆಟ್ ಅಲ್ಲಿ ಡೈರೆಕ್ಟ್ ಮಾಡೋದು. ಆ? ನಿಮ್ಗೆ ಹೇಳ್ಕೊಡ್ತಾ ಇದ್ದಾಳೆ. Okay, ಏನೋ continue ಮಾಡೋದೇನೋ ಹೇಳ್ತಿದ್ದೆ. ಏನ್ ಹೇಳ್ತಿದಾರ ಸೊ ಆ ತರ ಹೆಸರಲ್ಲಿ ಇಡಗಿದ್ರೆ ರಾಮ್ ಹಂಗ್ ಇಟ್ಟಿರೋ ಹೆಸರಲ್ಲಿ ಬೇಡ 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 ಎಲ್ಲ ನೀವು ಬೀಪ್ ಹಾಕ್ಸ್ಕೊಬೇಕಾಗುತ್ತೆ. ಸೊ ಬೇಡ. ಅದೆಲ್ಲ ಬೇಡ ಇವಾಗ ನೋಡಿ ಸುಮ್ನೆ ಒಂದ್ ಹೆಸರು ಇಡೋಣ ಅಂತ ಅಂದ್ರೆ ನಿನಗೆ ಭೀಮಾ ಅಂತ ಹೆಸರಿಡ್ತೀನಿ ನಾನು ಓ ನೈಸ್. ಓಕೆ ಆಯ್ತಾ ಇವಳಿಗೆ ಕೋಗಿಲೆ ಕೋಗಿಲೆ. ಕೋಗಿಲೆ ಎಲ್ಲಿ ಕಂಠನೇ ಇಲ್ದಿರೋ ಕೋಗಿಲೆ. ಹೌದು ಅದಕ್ಕೆ ಕೋಗಿಲೆ. ಓಕೆ ನೆಕ್ಸ್ಟ್ ಇವಳು ಕಾವ್ಯ. ಕಾವ್ಯಂಗೆ ವೈಷ್ಣವಿ ಓಕೆ ವೈಷ್ಣವಿಗೆ ಏನಂತ ಹೇಳ್ಬೋದು ನೀವ್ ಹೇಳ್ಬೇಕು. ಯೋಚನೆ ಮಾಡಿ ಹೇಳ್ಬೇಕು ಪಾರಿವಾಳ ಪಾರಿವಾಳ. Okay, ಪಾರಿವಾಳ. ನೆಕ್ಸ್ಟ್ ಅದಕ್ಕೆ ಖುಷಿ ಆಗ್ಲಿ ಅಂತಾನೆ ಸೇಫ್ ಆಗಿ ರಾಮ್. ರಾಮ ರಾಮ್ ಏನು ಏನೇನೋ ಹೆಸರು ಬರ್ತದೆ ಕಣ ಬೇಡ. ಬೇಡ. ನಿನ್ನ ಹೆಂಡತಿ ಹೆಸರಿಗೆ ಸಾರಿ Correct, ನೀನೇ ನೀವೇ ನೀನೇ ಹೇಳ್ಬೇಕು. ಹೇಳ್ಬೇಕು. ಯಾಕಂದ್ರೆ ನಿಮ್ಗೆ ಚೆನ್ನಾಗ್ ಗೊತ್ತಿರತ್ತೆ. ಹೇಳು ನಾನು ರಾಮ್ನ ಪತಂಗ ಇದು ಇದು ಕಣೋ ಚಮಲಿ ಅಲ್ಲಲ್ಲ ದಾರ ಕಟ್ಟಾಗಿರೋ ಪತಂಗ. ಗಾಳಿಪಟ. ಗಾಳಿಪಟ ಯಾ ಅದೇ ದಾರ ಕಟ್ಟಾಗಿರೋ ಪತಂಗ ಅದೇ ಹೆಂಗೆ ಅಂದ್ರೆ ಎಲ್ಲೆಲ್ಲೋ ಅದು ಹೋಗುತ್ತೆ ಅಂತ. ದಾರ ಇಲ್ದೆ ಎಲ್ಲೂ ಓಡಾಡಕ್ ಆಗಲ್ವಲ್ಲ ಸೊ ಅದು ಕಟ್ಟಾಗಿರತ್ತೆ ಸೊ ಅಲ್ಲೇ ಇರೋದು. ಅದಕ್ಕೆ ಏನಂತಾರೆ ದಾರ ಓ, ಯಾ 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 ಸೂತ್ರ ಇಲ್ದಿರೋ ಗಾಳಿಪಟ. ಹೌದಾ ಹಾ. suit ಆಗ್ತಾ ಇದೆ. ಇವ್ರು ತುಂಬಾ ಸೇಫ್ ಗೇಮ್ ಆಡ್ತಾ ಇದಾರೆ. ಓಕೆ ನೆಕ್ಸ್ಟ್ ಮಾದೇವ್. ಮಹಾದೇವಣ್ಣನಾ ಅಣ್ಣಂಗೆ ಒಳ್ಳೆ ಬಾಹುಬಲಿ ತರ ಹೆಸರಿಡ್ಬೇಕು ಅಂತ ಬಾಹುಬಲಿನೇ ಹೇಳು. ಬಾಹುಬಲಿ ನಮ್ ಸೆಟ್ಟಿನ ಬಾಹುಬಲಿ ಜೆಂಟಲ್ ಮ್ಯಾನ್. ಆಮೇಲೆ ಪೂರ್ವಿ. ಪುರಿ ಹ್ಮ್. ಪುರಿ ತರ ಅವಳು ಒಂಥರ ಪೂರಿ ಸೈಲೆಂಟ್. ಪೂರಿ ತರ ಇಲ್ಲ ಅವಳು ಚಪಾತಿ ತರ ಅವಳೆ. ಕೇಳಿಸ್ಕೊ ಪೂರ್ವಿ. ನೆಕ್ಸ್ಟ್ ಶ್ರೇಯಾ ಅಲ್ಲ ಸಾರಿ ಶ್ವೇತಾ. ಶ್ವೇತಾ ಅವಳು ನೀನ್ ಹೇಳು. ಏ ರಾಮ್ ಬಾರೋ ಇಲ್ಲಿ. ರಾಮ್ ವಿಕ್ಕಿ. ಕರೆಕ್ಟ್ ಆಗಿ ಬಂದ್ರು ನೋಡಿ. ಕ್ಯಾಮ್ರಾ ಇವಾಗ ತಿರ್ಗಿಸ್ಬೇಡಿ ಶಿಟ್ ಇದು ತಪ್ಪು ನಾನು ಒಪ್ಪಲ್ಲ ಯಾವ್ದಕ್ಕೋ ಎಲ್ಲರ ಜೊತೆ ಮಾತಾಡ್ಕೊಂಡು ಮುಗೀತಾ ಎಲ್ಲರ ಜೊತೆ ಯಾರ್ ಜೊತೆ ಮಾತಾಡ್ತಾ ಇದ್ರಿ? ಪ್ರೇಮ ಪೂರ್ವಿಗೊಂದು ಒಳ್ಳೆ ಹೆಸರು ಇಟ್ಬಿಡು. ಇವನೇ ಇಡ್ತಾನೆ. ಸುಮ್ನೆ ಆಮೇಲೆ ಮತ್ತೆ ಪೂರ್ವಿಗೊಂದು ಹೆಸರು ಇಡ್ಬೇಕು ಕಷ್ಟ ಆಗ್ಬಿಡುತ್ತೆ. ಪೂರ್ವಿಗ ನೋಡಿ, ಬುಸ್ ಬುಸ್ ಎಷ್ಟು ನಾಗಮ್ಮ. character ಅಲ್ಲಿ ಇನ್ವಾಲ್ವ್ ಆಗ್ಬಿಟ್ಟಿದ್ದಾರೆ ಅಂದ್ರೆ ರಾಮು. ಬುಸ್ ಬುಸ್ ನಾಗಮ್ಮ ಅಂತ ಇಡ್ಬೋದು ಪೂರ್ವಿಗೆ. ಚೆನ್ನಾಗಿದೆ ಅಲ್ಲ. ನಿಮ್ಗೊಂದು ಇಟ್ಟಿದೀವಿ ಬುಸ್ ಬುಸ್ ನಾಗ ಅಂತ ನಿನಗೆ ಏನಂತ ಹೇಳ್ತೀನಿ ಗೊತ್ತಾ ನಾನು ಸೂತ್ರ ಇಲ್ದಿರೋ ಗಾಳಿಪಟ ಅಂತ. ಸೂತ್ರ ಇಲ್ಲದ ಗಾಳಿಪಟನ ಯಾಕೆ ಹೋಗ್ತಾ ತಿರ್ಗಾಡ್ತಿರ್ತೀರಲ್ಲ. ಇರುತ್ತಲ್ಲ ಒಂದ್ ಕಡೆ ಇರಲ್ಲ ಅಂತ. ಸೂತ್ರ ಇದೆ ಕಣ ಹಿಡಿಯೋರು ಯಾರು ಇಲ್ಲ ಅಷ್ಟೇ. ಕಷ್ಟ ಆಗಿರೋದು. ಪ್ರೇಮ ಅವ್ರಿಗೆ ಒಂದ್ ಹೆಸರು ಹೇಳಿ. ಪ್ರೇಮ ಆಕ್ಚುಲಿ ಪ್ರೇಮ ಬಂದು ಸಿಕ್ಕಾಬಟ್ಟೆ ಸ್ವೀಟ್ ಆದ್ರೂ ಹೆಸರಿಡ್ಬೇಕು ಅಂತ ಇಡ್ತಾ ಇದೀನಿ. ಮಳ್ಳಿ ಅಂತ ಇಡ್ಬೋದು. ಮಳ್ಳಿ ಮಳ್ಳಿ ಮಂಚಕ್ಕೆಷ್ಟು ಕಾಲು ಅಂದ್ರೆ ಮೂರು ಮತ್ತೊಂದು ಅಂತಾರಲ್ಲ ಹಂಗೆ. ಕಾವ್ಯ 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 ಹುಷಾರಾಗಿ ಹೇಳ್ತಾನೆ ಈಗ. ಯಾಕ್ ಬೇಕು? ಅವರು ಅವ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಕಣ ಕಮೆಂಟ್ ಮಾಡಕ್ಕಾಗತ್ತೆ. ಕಾವ್ಯಗೆ ಏನ್ ಕೊಡ್ಬೋದು ಪೂರ್ವಿ ಸಾರಿ ಪಂಚಮಿ ಸಾರಿ ಹೆಸರೇ ಮರ್ತೋಗ್ಬಿಟ್ಟಿದ್ದೀರಾ ಬಿಡಿ. ತುಂಬಾ ಜನದ ಹೆಸರು ಇದ್ದಾಗ ನೆನ್ಪಿಲ್ಲ ಕಾವ್ಯ ನೆನಪಾಗ್ತಿಲ್ಲ ಆಮೇಲೆ ಹೇಳ್ತೀನಿ. ಪಂಚಮಿದ್ ಹೇಳ್ರಿ. ಪಂಚಮಿ ಪಂಚಮಿ ಬಂದು ಒಂಥರ ಪೆದ್ದಿ ಪೆದ್ದಿ ಅಂದ್ರೆ ಪೆದ್ದು ಮುದ್ದು ಅಂತಾರಲ್ಲ ನಮ್ ಕಡೆ ಆ ತರ ಗೊತ್ತಿರುತ್ತೆ ಆದ್ರೂ ಗೊತ್ತಿಲ್ದಿರೋ ತರ ಆಡೋದು. ಕೆಲವೊಂದ್ ಅರ್ಥ ಆದ್ರೂ ಅರ್ಥ ಆಗಿಲ್ದಿರೋ ತರ ಇರೋದು. ಮಾದೇವ್, ಮಾದೇವ್, ಏನಾಗತ್ತೆ ಮಾದೇವ್. ಅಂತಂದ್ರೆ ಮಾದೇವಣ್ಣ ಬಂದು ನನ್ ಸ್ವೀಟ್ ಬ್ರದರ್. ಓಕೆ ಕಿಟ್ಟಿ ಇವನ್ ಬಂದು ನನಗೆ ತುಂಬಾ ಒಳ್ಳೆ ಬುದ್ಧಿ ಇತ್ತು. ಈಗ ಸ್ವಲ್ಪ ಕೆಟ್ಟ ಬುದ್ಧಿ ಏನಾರ ಬಂದಿದೆ ಅಂತಂದ್ರೆ ಅದು ನಮ್ಮ ಪಾರ್ಟ್ನರ್ ಇಂದ ಇವನಿಂದ ಚೂರ್ ಕಲ್ತಿದ್ದೀನೇನ ಅಂತ ಹೇಳ್ಬೋದು. ಒಳ್ಳೆ ಬುದ್ಧಿ ಕಲ್ತಿದ್ಯಾ ನನ್ನಿಂದ. ಸರಿ ಶ್ವೇತಾ. ನಮ್ಮ ಸೆಟ್ ಅಲ್ಲಿ ಕತರ್ನ ಕಳ್ಳ ಅಂತ ಅಂದ್ರೆ
ರಾಮ್. ಅಷ್ಟೇ ಇದು mic ಕ್ಲಿಯರ್ ಅಲ್ಲ. ಅಲ್ವಾ? mic Correct. ನನ್ನ ಹತ್ರ ಇದೆ, ಕೇಳ್ಸಲ್ಲ. ಇಲ್ಲಿದೆ ಕಳ್ಕುಳ್ಳ ಹಾ. ಕಳ್ಕುಳ್ಳ ಅಂತ. ಮೈಕ್ ನನ್ನ ಹತ್ರ ಇದೆ. ಮಂಡಿ ಅಂದ್ರೆ ಕುಳ್ಳಿ ಅಂತ ಹೌದು. ಇವರು ಬರೀ ಕಳ್ಕುಳ್ಳ ಅಂತ. ಹೊಡಿತಾರೆ. ಡೈರೆಕ್ಟರ್ ಸರ್. ಆಕ್ಚುಲಿ ನಾವು ಜೋರ ಮಾತಾಡ್ತೀವಿ ಅಂತ ಡೈರೆಕ್ಟರ್ ಸರ್ ಬೈತಿದಾರೆ ಅಲ್ಲಿಂದ. ಇದು ಯಾರು ಸ್ನೇಹ ಸ್ನೇಹ ಬಂದು ನಂಗೆ ಗುಡ್ ಫ್ರೆಂಡ್. ಫ್ರೆಂಡ್ ಅಂತ ಹೇಳಿ ಹೆಸರಿಡಪ್ಪ ಅಂತ ಹೇಳಿ. ಹೆಸ್ರು ಇಡೋದು. ಫ್ರೆಂಡ್ ಅಲ್ವಾ ಅದು ಬೇಡ, ಅದೇ. ಹೆಸರು ಇಡು, ಸೂಟೇಬಲ್ ಹೆಸರು ಇಡು. ಕರೆಕ್ಟ್. ಶ್ವೇತಾಗೆ ಸೂಟೇಬಲ್ ಹೆಸರು ಕೋಪಿಸ್ಟೆ. ಸುಮ್ನೆ ಕೋಪ ಮಾಡ್ಕೊಂತಾಳೆ, ಅವಶ್ಯಕತೆ ಕ್ಯಾರೆಕ್ಟರ್ ಆಫ್ಲೈನ್ ಆನ್ಲೈನ್ ಆಫ್ಲೈನ್ ಆನ್ಲೈನ್ ಎಲ್ಲಾನು ಸುಮ್ನೆ ಕೋಪ ಮಾಡ್ಕೊಂತಾಳೆ, ಕೋಪಿಸ್ಟೆ ಅಂತ ನಿಮ್ಮೇಲ? ಹೇಳ್ಬೋದು. ಎಲ್ರ ಮೇಲೂ, ನನ್ ಮೇಲೆ ಮಾತ್ರ ಏನಕ್ಕೆ, ನಾನ್ ಸ್ವೀಟ್ ಅಲ್ಲ, ಯಾರ ಮೇಲೆ ಕೋಪ ಮಾಡ್ಕೊಳ್ಳಲ್ಲ. ಹೆಸರಿದೆ, ನಾನೊಂದು ಇಟ್ಟಿದ್ದೀನಿ, ಇವಾಗ ಇನ್ನೊಂದೆರಡು ಬರುತ್ತೆ ಹೇಳಿ. ಮತ್ತೆ ಇನ್ಯಾರಿಗೆ ಹೇಳ್ಬೇಕು? ಇನ್ಯಾರು ಡೈರೆಕ್ಟ್ ರಾಣಿ? ಮಾತಾಡೋದು ಸ್ವಲ್ಪ. ನಮ್ಮ ಡೈರೆಕ್ಟ್ ಪ್ರೇಮ ಕಾವ್ಯ ಡೈರೆಕ್ಟ್ ಪೇಷಂಟ್ ಹಾಗೆ ಕಾಲ್ ಸರ್. ಮಾಡ್ತಿದ್ದಾರೆ, ನಾನು ಪಿಕ್ ಮಾಡಬೇಕು. ತುಂಬಾ ಬಿಸಿ ನಮ್ ಸೆಟ್ ಅಲ್ಲಿ ಅವ್ರು. ಸುಮ್ನೆ ಅಂದೆ. ಆಕ್ಚುಲಿ ಸರ್ ಬಗ್ಗೆ ಮಾತಾಡೋಷ್ಟು ದೊಡ್ಡವ್ರು ನಾವಲ್ಲ, ಬಟ್ ಆದ್ರೂ ಮಾತಾಡ್ಬೇಕು ಅಂತಂದ್ರೆ ಖುಷಿ ಆಗ್ತಿದೆ. ಸರ್ ಡೈರೆಕ್ಷನ್ ನಾವೆಲ್ಲ ವರ್ಕ್ ಮಾಡ್ತಿರೋದು ಬಹಳ ಖುಷಿ ಇದೆ. ದ ವೇ ಏನಂತಾರೆ, ಲೈಕ್ ಹೇಳ್ಕೊಡ್ತಾರಲ್ಲ ಹೇಗೆ ಆಕ್ಟ್ ಮಾಡ್ಬೇಕು ಏನೋ ಅನ್ನೋದು, ಅದು ಸಿಕ್ಕಾಪಟ್ಟೆ ಕಲ್ತಿದೀವಿ ಎಲ್ರು ಕಲ್ತಿದೀವಿ. ಖುಷಿ ಆಗುತ್ತೆ ಸರ್. ಈಗ ಅಂದ್ರೆ ನಮ್ಮ ವಾಯ್ಸ್ ಮೇಲೆ ಆಗಿರ್ಬೋದು, ಆಕ್ಷನ್ ಮೇಲೆ ಆಗಿರ್ಬೋದು, ರಿಯಾಕ್ಷನ್ಸ್ ಮೇಲೆ ಆಗಿರ್ಬೋದು, ತುಂಬಾ ಚೆನ್ನಾಗಿ ಡಿಟೇಲ್ಡ್ ಆಗಿ ಹೇಳ್ಕೊಡ್ತಾರೆ ಪ್ರತಿಯೊಂದನ್ನು, ಹೀಗ್ ಬರಬೇಕು, ಈ ತರ ಬರಬೇಕು ಅಂತ. ಸೊ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅಲ್ವೇನಪ್ಪ? ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ. and ಸಾಕಷ್ಟು ಕಲ್ತಿದ್ದೀನಿ ಸರ್ ನೀವ್ ಬಂದ ಮೇಲೆ, ಹೇಳ್ಬೇಕಪ್ಪ. ಸಾಕಷ್ಟು ಕಲ್ತಿದ್ದೀನಿ. ನೆಕ್ಸ್ಟ್ ಸೀನಲ್ಲಿ ಬೈಸ್ಕೋಬಾರ್ದು ಡೈರೆಕ್ಟರ್ ಹತ್ರ ಅಂತ ಹೇಳಿ ಇಷ್ಟೆಲ್ಲ ಹೇಳ್ತಾ ಇದಾರೆ. ಡೌ ಅಂದ್ರೆ ದೊಡ್ಡ ಇವ್ರು ಹೆಂಗ್ ಗೊತ್ತಾ, ಇವ್ರು ಏನ್ ಹೇಳ್ತಾರೆ ಅದಲ್ಲ ರಿಯಾಲಿಟಿ. ಕರೆಕ್ಟ್. ಎಲ್ಲಾದ್ರೂ ಒಂದು ಹಿಡನ್ ಕ್ಯಾಮ್ರಾ ಇಟ್ಟು ನಾವು ಅದನ್ನ ರಿವೀಲ್ ಮಾಡ್ತೀವಿ ಆದಷ್ಟು ಬೇಗ. ಹೌದು. ಈಗ ನನಗೆ ಕಾಯ್ತಾ ಹೇಳದ್ನಲ್ಲ, ಇರಿ. ಅದ್ ನಾವು ಯಾವಾಗ್ಲೂ ಉಲ್ಟಾ ಹೇಳೋದು. ನಿಜವಾಗ್ಲೂ ಏನ್ ಹೇಳಿದ್ರು ಎಲ್ಲ ಉಲ್ಟಾನೆ. ಈಗ ಯಾರ ಹೆಸರು ಹೇಳಿಲ್ಲ ಅಲ್ವಾ, ಯಾರ ಹೆಸರಿಗೆ ಅವ್ರ ಹೆಸರಿಟ್ಟಿಲ್ಲ ಅಲ್ವಾ, ಅದು ಏನೋ ಭಯಾನಕವಾಗಿ ಬಂದಿರುತ್ತೆ ಅವ್ರ ಮೈಂಡಿಗೆ, ಅದಕ್ಕೆ ಹೇಳಿರಲ್ಲ. ಹೇಳಿರಲ್ಲ. ಈಗ ಅವ್ರ ಮೇಲೆ ಏನು ಅನ್ಸೇ ಇರಲ್ಲ, ಅವ್ರ ಮೇಲೆ ಏನು ಓಕೆ ಅವ್ರಿಗೆ ಬೇಕಾದ್ರೆ ಈಸಿಯಾಗಿ ಹೆಸರಿಟ್ಬಿಟ್ಟಿರ್ತಾರೆ. ನೋಡಿ ಇದು ಎಷ್ಟು ಇದ್ರ ಮಜಾ ಮೇಲೆ ಹೇಳಿದ್ರು. ಹಿಂಗ್ ತಗೋಬೋದು. ಇವಾಗ ಪಟ ಪಟ ಹೇಳಿ ಹೆಸ್ರು. ಆಕ್ಚುಲಿ ಏನಿಲ್ಲ ಅಂದ್ರೆ ವೀಕ್ಷಕರಿಗೆ ಹೇಳ್ತಾ ಇರೋದು, ರಾಮ್ ಅನ್ನೋ ಪಾತ್ರ ಏನಿದೆ ವೀಕ್ಷಕರಿಗೆ ನೋಡ್ತಾ ಇದ್ದಾರೆ. ಅದನ್ನೇ ನಾನು ರಾಮನ On screen ಪಾತ್ರ ಏನು- Guys, ಪಾತ್ರ ಕೇಳಿ, ಅಲ್ಲ ಅದು. ಈಗ ಪಂಚಮಿ ಬಗ್ಗೆ ಇಷ್ಟುದ್ದ ಲಿಸ್ಟ್ ಹೇಳಿದ್ರಲ್ಲ, ಅದೇ ತರನೇ ಬೇರೆಯವ್ರ ಹೆಸರುಗಳಿಗೂ ನೀವ್ ಆ ತರ ಹೇಳ್ಬೇಕು. ಆನ್ ಸ್ಕ್ರೀನ್ ಏನಿದೆ ರಾಮು, ಆಫ್ ಸ್ಕ್ರೀನ್ ಕೂಡ ಅಷ್ಟೇ. ಅಂದ್ರೆ ಆ ಗುಣನೇ ಇದೆ. ಇವರೆಲ್ಲ ಸುಮ್ನೆ ನಂಗೆ ಥ್ಯಾಂಕ್ ಯು. ಇಷ್ಟೊತ್ತು ನೀವು ನೋಡಿದ್ದು ರಾಮ್ ಅಲ್ಲ. ಅಲ್ಲ, ಈ ಡೈಲಾಗ್ ಎಲ್ಲ ಒಂದಷ್ಟು ಕಲ್ತ್ಕೊಂಡಿದ್ದಾರೆ. ಅಲ್ವೇ ಈ ರಾಮ್ಗೂ ನನಗೂ ಏನು ಅಂತ ಅದೊಂದ್ 4 ಕಲ್ತ್ಕೊಂಡಿದ್ದಾರೆ. ಮುಂಚೆ ನಿಮ್ ಫಸ್ಟ್ ಇಂಟರ್ವ್ಯೂ ಅಲ್ಲಿ ಇದನ್ನೇ ಹೇಳಿದ್ರು, ರಾಮ್ ಹಂಗೆ ನಾನು ಅಂತ. ನಮಗ್ ಅವಾಗ ನಾವು ವೀಕ್ಷಕರಾಗಿ ಕೇಳಿದ್ವಿ. ನೆಕ್ಸ್ಟ್ ಕ್ವಶನ್ ಪ್ಲೀಸ್. ನೆಕ್ಸ್ಟ್ ಕ್ವೆಶ್ಚನ್ ಯಾವ ವಿಷಯ ಕೊಡ್ದಿದ್ದು ಅಪ್ಪ? ನಿನಗೆ ಲೈನ್ ಹೊಡಿತಿದ್ದೆ ಅಂತ. ನೋಡಿದ್ರಾ? Sorry. ಸೆಟ್ ಅಲ್ಲೂ ಬಿಡಲ್ಲ. ನೋಡಿದ್ರಾ? ಸೆಟ್ ಅಲ್ಲೂ ಲೈನ್ ಹೊಡಿತಿದಾರ ತಂಗಿ. ಅದ್ರಲ್ಲಿ ನಾನು ಅವ್ರ ತಂಗಿ ಕ್ಯಾರೆಕ್ಟರ್ ಪಂಚಮಿ ಈ ತರ ಎಲ್ಲ ಸುಳ್ಳು ಹೇಳ್ಬೇಡ ತಾಯಿ. ಪ್ರೂಫ್. ಇದೆಲ್ಲ ಮಾಡ್ತಿರ್ ತಮಾಷೆಗಾಗಿ. ಗೊತ್ತಿದ್ರೆ ರಾಮನ್ ನಿಜವಾದ ಬಣ್ಣ ಎಲ್ಲ ಗೊತ್ತಾಗತ್ತೆ. So, ವಿಕಾಸ್ ನಿಮ್ ಜೊತೆ ಮಾತಾಡ್ಸಿದ್ರಾ? ಬೆಳಗಿನ ಒಂದೇ ಟ್ರೈ ಮಾಡಿಲ್ಲ. ಊಟಕ್ಕೆ ಬನ್ನಿ ಅಂತ ಕರೆದ್ರೆ ಅಷ್ಟೇ. ಕೂತ್ಕೊಳ್ಳಕ್ಕೆ ಹೇಳ್ದ ಪಕ್ಕದಲ್ಲೇ ಅಂತ ಕರೆಯೋದು. ಸರಿ, ಹ್ಯುಮ್ಯಾನಿಟಿ ಅದಲ್ವಾ. ಸೊ ಇವ್ನ್ ದನ ಕೂತಂಗ್ ಕೂತಿದ್ದ ಪಾಪ, ಅವ್ರಿಬ್ರು ಪಕ್ಕದಲ್ಲೇ ಬಿಸಿಲು chair ಹಾಕೊಂಡು ನಮಗೋಸ್ಕರ ಬಂದಿದ್ದಾರೆ. ಸೊ ನಾವು ಅವ್ರನ್ನ ಚಂದ ನೋಡ್ಕೋಬೇಕು, ಚೆನ್ನಾಗಿ ಮಾತಾಡ್ಸ್ಬೇಕಲ್ಲ. ಗೊತ್ತಿರೋದ್ರಿಂದ ಅವ್ರು ಬಂದು ಕೂತಿದ್ದಾರೆ. ಹ್ಯುಮ್ಯಾನಿಟಿ, ಬನ್ನಿ ಕೂತ್ಕೊಳ್ಳಿ ಊಟ ಮಾಡಿ ಅಂತ. ಇವರು ಪ್ರೊಡಕ್ಷನ್ ಅಲ್ಲಿ ನಮ್ಗೆ ಊಟ ಕೊಡೋ ಆಂಟಿಗೆನೆ ಊಟ ಮಾಡ್ತಾರೆ. ತೊಂದ್ರೆ ಇಲ್ಲ. Hi, aunty. ಯಾವ್ದು ತಮಾಷೆ ಯಾವ್ದು ಸೀರಿಯಸ್ ಅಂತ ಗೊತ್ತಾ. ಸೊ ಹಾಗಾಗಿ ಜನನ ಇಷ್ಟಪಟ್ಟಿದ್ದಾರೆ ಎಲ್ಲ. ಸೊ ನನ್ ಬಗ್ಗೆ ಏನ್ ಹೇಳಿದ್ರು ತಗೊಂತಾರೆ ಅವರು, ಪ್ರಾಬ್ಲಮ್ ಇಲ್ಲ. ತಗೊಂತಾರೆ. ಹೇಳಿದೀವಲ್ಲ, ಅದನ್ನೆಲ್ಲ ತಗೋ. ಸತ್ಯನೂ ಇರ್ಬೋದು, ಅದು ಒಂದ್ ಕಡೆ ಆದ್ರೂನು ವರ್ಕ್ ಅಂತ ಬಂದಾಗ ನಿಜವಾಗ್ಲೂ ಅವರು ಶ್ರಮ ಪಡ್ತಾರೆ. ಏನೇ ಡೈಲಾಗ್ಸ್ ಇದ್ರು ಬೆಳಗ್ಗೆನೆ ಬಂದ್ಬಿಟ್ಟು ಇಡೀ ಡೈಲಾಗ್, ಇವಾಗ ಇಷ್ಟು ಫ್ರೀಯಾಗಿ ಓಡಾಡ್ತಾ ಇದಾರೆ ಅಂದ್ರೆ 1 hour ಟೈಮ್ ತಗೊಂಡು ಇಡೀ ಡೈಲಾಗ್ ಎಲ್ಲೆಲ್ಲಿ ಮೂಲೆಯಲ್ಲಿ ಬರೋ ಡೈಲಾಗ್ಸ್ ಎಲ್ಲ ಓದ್ಕೊಂಡು ಪ್ರಿಪೇರ್ ಆಗಿರ್ತಾರೆ. ಬಟ್ ಆದ್ರೂ ಒಂದು ಟೇಕ್ ಇಲ್ದಂಗೆ ಟೇಕ್ ಎಕ್ಸಿಕ್ಯೂಟ್ ಮಾಡ್ತಾರೆ. ಆ ತರ ಅವರು ಪ್ರಿಪೇರ್ ಆಗ್ತಾರೆ. ಎಕ್ಸಾಮ್ ಅಲ್ಲಿ ಹೇಗೆ ಪ್ರಿಪೇರ್ ಆಗ್ತಾರೋ ಆ ತರ ಪ್ರಿಪೇರ್ ಆಗಿರ್ತಾರೆ. ತುಂಬಾ ನಾಳೆನೆ ಶೂಟಿಂಗ್ ಅಂದ್ರೆ ಇವತ್ ನೈಟ್ ಇಂದಾನೆ ಅವರು ಕಾಸ್ಟ್ಯೂಮ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳೋದು, ಫೇಸ್ ಪ್ರೆಪ್ ಮಾಡ್ಕೊಳ್ಳೋದು ಇಂದ ಹಿಡಿದು ಎಲ್ಲ ಫುಲ್ ಆ ತರ ಡೆಡಿಕೇಟೆಡ್ ಆರ್ಟಿಸ್ಟ್ ಅವರು. ತುಂಬಾ ಖುಷಿ ಆಗುತ್ತೆ ಅವ್ರು ನೋಡಿ. ಅನ್ಸುತ್ತೆ ನಮ್ಗೆ ಅನ್ಸುತ್ತೆ, ಅಯ್ಯೋ ನಾವ್ ಫೇಸ್ ನಾನು ಟಚ್ ಟಚ್ ಅಪ್ ತಗೋಬೇಕಾಗಿಲ್ಲ. ಅವರು ಟಚ್ ಅಪ್ ಮಾಡ್ಕೊಳ್ಳೋದು ನೋಡಿ ನಮಗ್ ನೆನಪಾಗಿ ನಾವು ಟಚ್ ಅಪ್ ಮಾಡ್ಕೊಳ್ತೀವಿ. ಅಷ್ಟು ಅವ್ರು ನಮ್ಮನ್ನ ಮೋಟಿವೇಟ್ ಮಾಡ್ತಾರೆ. ಸೊ ಇದಕ್ ನಾವ್ ಥ್ಯಾಂಕ್ಸ್ ಹೇಳ್ಬೇಕು ಬಿಕಾಸ್ ಅವ್ರಿಗೆ. ನೋಡಿ 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 ಎಷ್ಟು ನಿಜನಾ? correct ಆಗಿ ಹೇಳು. ಇಲ್ಲ, ನಿಜ ಅದು. ರಾಮ್ ಒಳ್ಳೆಯವರು, ಡೀಸೆಂಟ್.
ಆಮೇಲೆ ಸಿಂಗಲ್. ಇಲ್ಲ ರಾಮ್ ತಮಿಳ್ ವಿಕಾಸ್ ಸಿಂಗಲ್. ಓ ಕರೆಕ್ಟ್. ಇದು ಕ್ಲಾರಿಟಿ ಹೇಳಿದೀವಿ ಸರ್. ನೀವ್ ಏನೇನ್ ಹೇಳ್ಕೊಡಿದ್ರೆ ಎಲ್ಲಾ ಪಾಯಿಂಟ್ಸ್ ಹೇಳಿದೀವಿ. ಇನ್ನೇನಾದ್ರೂ ಹೇಳ್ಬೇಕಾ? ಎಷ್ಟು ಸಿಂಗಲ್ ಜೆಂಟಲ್ಮೆನ್ ಅಂತ ಹೇಳ್ಬೇಕಂತ. ನೀವು gentleman ವಿಕಾಸ್ ಇಲ್ಲ. ಬಗ್ಗೆ ಅಷ್ಟೊಂದು ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇದ್ರೆ ಒಂದ್ ದಿವಸ ನೀವು ಬನ್ನಿ, ಒಂದ್ ದಿವಸ ಫುಲ್ ಬೇಕು. ಯಾಕೋ ನಂಗೆ ನಿನ್ ಮೇಲೆ ಡೌಟ್ ಇದೆ. ಬನ್ನಿ ಜಸ್ಟ್ ಇಂಟರ್ವ್ಯೂಗೆ ಒನ್ ಡೇ ಕ್ಯಾಮ್ರಾಮನ್ ಗುರೈಸ್ತವ್ರೆ, ಆದ್ರೂ ಒನ್ ಡೇ ಬೇಕು ಅವನ್ ಬಗ್ಗೆ ಹೇಳಕ್ಕೆ. ಅಷ್ಟೊಂದಿದೆ. ಸುಮ್ನೆ ಅಷ್ಟೆಲ್ಲ ಟೈಮ್ ವೇಸ್ಟ್ ಮಾಡ್ಬೇಡ. ಅಲ್ಲ ಇನ್ನೊಂದು Thank you. ಇವರು ರಾಮ್ ಅವರು ವಿಕಾಸ್ ಅವರು ಎಷ್ಟು ಸಿಂಗಲ್ ಅಂತ ಎಷ್ಟು ಬಾರಿ ಹೇಳಿದಾರೋ ಅಷ್ಟು ಗರ್ಲ್ ಫ್ರೆಂಡ್ಸ್ ನೇಮ್ ಇದೆ. ನಿಂಗೆ ನೀವೇ ಗೊತ್ತಿರೋ count ಒಂದ್ ಮಾಡಿ. 4 ಹೆಸರು ಹೇಳು ಒಂದ್ 4. ತಾಯಿ ಬಾಯ್ ಬಿಟ್ಟು ಏನು ಹೇಳ್ಬೇಡ, ಸುಮ್ಮನೆ ಇದ್ಬಿಡು. ಇಲ್ಲ ಅವಳಿಗೆ ಮಾತೇ ಬರಲ್ಲ. ಇವತ್ತೇನೋ ಅಪರೂಪಕ್ಕೆ ಮಾತ್ ಬಂದ್ಬಿಟ್ಟಿದೆ, ಅದಕ್ಕೆ ಏನೇನೋ ಮಾತಾಡ್ತಿದ್ದಾಳೆ ಅವಳು. ಅವಳಿಗೆ ಯೂಶಲಿ ಮಾತ್ ಬರಲ್ಲ ಗೊತ್ತಲ್ವಾ, ಅಪರೂಪಕ್ಕೆ ಏನೋ ಮಾತ್ ಬಂದಿದೆ, ಮೆದ್ಲು ಹೋಗ್ಬಿಟ್ಟಿದೆ, ಅದಕ್ಕೆ ಏನೇನೋ ಮಾತಾಡ್ತಿದ್ದಾಳೆ ಅಷ್ಟೇ. ಅಂದ್ರೆ ಇವ್ರು ಹೇಳಿದಲ್ಲ ಯಾವ ತಗೋಬೇಡಿ. ಬಾಯ್. ಎನಿವೆ Bye ಥ್ಯಾಂಕ್ ಯು ಸೋ bye, ಮಚ್. thank you. ಫಿಲ್ಮಿ ಬಿಟ್ಗೆ ತುಂಬಾ ಧನ್ಯವಾದಗಳು. ಫಿಲ್ಮಿ ಬಿಟ್ಟವ್ರು ಮೈ ಕಿತ್ಕೊಂಡು ಹೋಗೋವರೆಗೂ ನಾವು ಮಾತಾಡ್ತಾನೆ ಇರ್ತೀವಿ. ಮತ್ತೆ ಅಷ್ಟೇನಾ? ಊಟ ಮಾಡಿಲ್ವಾ? ಆಯ್ತಲ್ವಾ? ಮತ್ತೆ ಶೇರ್ ಹಾಕಿದೆ, ಇನ್ನೊಂದ್ ಸ್ವಲ್ಪ ಹೊತ್ತಾಗಿದೆ ಊಟ ಮಾಡ್ಸಿದ್ದ. ಅಲ್ವಾ ಇನ್ನು ಕರಿತಾರೆ, ಬರ್ಲಿಲ್ಲ ಅಂದ್ರೆ ಕೈ ಹಿಡ್ಕೊಂಡು ಹೋಗಿ ಊಟ ಮಾಡಿಸ್ಬಿಡೋದು ಆತರ. ಅವೆಲ್ಲ ಚೆನ್ನಾಗಿ ಅಭ್ಯಾಸ ಇದೆ. ಆದ್ರೂ ನೀವು ಯಾವಾಗಾದ್ರೂ ನಮ್ಮ ಇನ್ ಬಿಟ್ವೀನ್ ಶೂಟ್ ಏನಾದ್ರು ಕ್ಯಾಪ್ಚರ್ ಮಾಡಿದ್ರೆ ತುಂಬಾ ಚೆನ್ನಾಗಿದೆ. ನಮ್ ಡೈರೆಕ್ಟರ್ ಅವಾಗ ನಮಗೆ ಕ್ಲಾಸ್ ತಗೋತಾ ಇರೋದು ಅದೆಲ್ಲ ಸಖತ್ತಾಗಿರೋದು. ಒಂಥರ ಈ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಚಿಕ್ಕ ಮಕ್ಳಿಗೆ ಜೋರ್ ಮಾಡಿ ಮಾಸ್ಟರ್ಸ್ ಎಲ್ಲ ಮಕ್ಳಿಗೆ ಡ್ಯಾನ್ಸ್ ಹೇಳ್ಕೊಡ್ತಾರಲ್ಲ ಆ ತರ ಅನ್ಸ್ತಾ ಇರುತ್ತೆ. ಲಿಟ್ರಲಿ ಇವಾಗಂತೂ ನನ್ಗೆ ಪ್ರೇಮ ಕಾವ್ಯ ಸೀರಿಯಲ್ ಅಲ್ಲಿ ನಮ್ ಡೈರೆಕ್ಟರ್ ನನಗೆ ಟೀಚರ್ ತರಾನೇ ಅನ್ಸತ್ತೆ. ಲಿಟ್ರಲಿ ಅವ್ರು ಏನಾದ್ರು ಮಿಸ್ ಆಗಿ ಡೈಲಾಗ್ ತಪ್ಪು ಹೇಳಿದ್ರೆ ಮಿಸ್ ಆಗಿ ಓಡಿಸ್ಕೋತೀವೇನೋ ಅನ್ನೋ ತರ ಇರುತ್ತೆ. ಬಟ್ ಆದ್ರೆ ಅಷ್ಟು ಚೆನ್ನಾಗಿ ಅವರು ಸ್ಟ್ರಿಕ್ಟ್ ಆಗಿ ನಮ್ಗೆಲ್ಲ ಏನ್ ಬೇಕು ಅದನ್ನ ಕೆಲಸ ಮಾಡಿಸ್ಕೊತಾರೆ. ಎನಿವೆ ಥ್ಯಾಂಕ್ ಯು ಸೋ ಮಚ್.